ಹಾಳ ಸುಂದ್ರಿ ನನಗೆ ವಾಪಸ್ ಮಾತಾಡ್ತಾಳೀಗ ಎಷ್ಟು ಕಲ್ತು ಬಿಟ್ಟಾಳು. ಯಾಕೋ ಭಾಳ ಮಾಡಕತ್ತಾಳಿಕಿ. ಈಕಿಗೆ ಈಗ ನಾನು ಹೆಂಗೆ ಇಡಬೇಕು ಹಂಗೆ ಇಡ್ಬೇಕು, ಮೊದಲು ಹೆಂಗಿದ್ಲು ಈಗ ಯಾಕೆ ಹಿಂಗಾದ್ಲಿಕ್ಕೆ? ಏನು ಒಮ್ಗಿಲಿ ಏನು ದೇವ್ಗಿವ್ ಬಂದು ಏನಾರ ಮೆಟ್ಕೊಂತಾನ? ಏನು ಇವ್ರು ಅವ್ನು ದೇವ್ ಎದ್ದು ಬಂದ್ಬಿಡ್ತು ಸ್ಮಶಾನದಾಗಿರೋದು. ಮಂಜವ್ವ ಏನು ಮಾಡಕತ್ತೀವ? ಏನು ಒಳಗದಿಯನ? ರೊಟ್ಟಿ ಸೌಂಡ್ ಬರಾಕತ್ತೈತಿ. ಅಯ್ಯೋ ನಮ್ಮ ವೈನಿ ತಂದಿದ್ದಂಗೈತಿ. ನಮ್ಮ ವೈನಿ ಬಂದನ ಇಲ್ಲಿಗೆ ಯಾಕೆ ಬಂದ್ಲಿಕ್ಕೆ? ಹಾಂ ಬರ್ರಿ ಒಳಗೆ ಬರ್ರಿ, ಇಲ್ಲಿ ಅಡುಗೆ ಮನ್ಯಾಗ ಅದನ. ಅಯ್ಯೋ ವೈನಿ ಆರಾಮದಾರನ ನೀವ್ರಿ? ಇಲ್ಲಿ ಗಂಟೆ ಬಂದಿರಿ, ಏನು ಸಮಾಚಾರ ರೀ? ಏನಾರ ಸಿಹಿ ಸುದ್ದಿ ಐತೇನ್ರಿ ಮತ್ತೆ? ಅಯ್ಯೋ ಹಾಗೇನಿಲ್ಲ. ಯಾಕೆ ಏನಾರ ಸಿಹಿ ಸುದ್ದಿ ಇದ್ರೆ ಅಷ್ಟೇ ಬರ್ಬೇಕಾರೆ, ಇಲ್ಲ ಅಂದ್ರೆ ಬರಬಾರ್ದು ನಂಗಾರ ಇಲ್ಲಿ? ಅಯ್ಯೋ ಹಾಗೇನಿಲ್ರಿ, ನಿಮ್ಗೆ ಯಾರು ಬರಬೇಡ ಅಂತಾರು? ನೀವು ಬಂದ್ರೆ ನಮ್ಗೆ ಖುಷಿನ ಅಲ್ಲ. ನೀವು ಬಂದ್ರೆ ನಮಗೆ ಎಷ್ಟು ಖುಷಿ ಆಗ್ತದೆ ಗೊತ್ತೇನು? ನನಗೆ ಭಾಳ ಖುಷಿ ಆಗ್ತೈತಿ. ಬರ್ರಿ ವೈನಿ ಕುಂದ್ರಿ, ಬಿಸಿ ಬಿಸಿ ರೊಟ್ಟಿ ಮಾಡಕತ್ತಾನ ತಿನ್ನೋಂದ್ರೆ. ಅಣ್ಣ ಬರ್ಲಿಲ್ಲೇನ್ರಿ? ಅಣ್ಣನೂ ಕರ್ಕೊಂಬರ್ಬೇಕಿಲ್ಲ? ಅಣ್ಣ ಸಾಯಂಕಾಲ ಬರ್ತಾನಂತವ ನಿಮ್ಮ ಅಣ್ಣ. ನನಗೆ ಮುಂದೆ ಹೋಗು, ನಾನು ಸಾಯಂಕಾಲ ಅಲ್ಲೇ ಬರ್ತಾನೆ ಕೆಲಸದಿಂದ ಅಂತಂದ. ಅದಕ್ಕೆ ಹ್ಞೂ ಆಯ್ತು ತಗೋರಿ ಅಂತ ಅನ್ನಿ. ನಾವ ಹಂಗ ಒಂದೆರಡು ದಿನ ಯಾಕೋ ಹುಡುಗರು ನೋಡೋಂಗಾತು, ಹುಡುಗರು ನೋಡ್ಕೊಂಡು ಹೋದ್ರಾತಂತೇಳಿ ಬಂದುವ. ಭಾಳ ದಿನ ಆಗಿತ್ತು ಬಂದಿರ್ಕಿಲ್ಲಲ್ಲ. ಈಗ ನೀ ಹೆಂಗದಿ ಹೆಂಗೆ ನಡೆಯದಿ ಅಂತೇಳಿ ನೋಡ್ಕೊಂಬರೋಣ 2 ದಿನ ಅಲ್ಲೇ ಇದ್ದಂತಂದ್ರು. ಆಯ್ತು ಬಿಡಂತೆ ಬಂದು. ಮತ್ತೇನು ನಿಮ್ಮೂರ ಜಾತ್ರೆ ಐತಂತ ಅಣ್ಣ ಫೋನ್ ಮಾಡಿ ಕರ್ದ, ನೀವೊಂದು ಮಾತು ನನಗೆ ಕರಲೇ ಇಲ್ಲ. ಯಾಕೆ ಹೇಳಿದ್ರೆ ನಾನೇನೇನು ಬರ್ತಿರ್ಕಿಲ್ಲೇನು? ಅಲ್ಲ ಒಂದು ಮಾತ್ರ ನೀನು ಬಾ ಅಂತ ಕರ್ದೇನು? ಅಣ್ಣ ಕರ್ದ, ನೀನು ನಮ್ಮ ಮನೆಯನ್ನಕ್ಕೆಗೆ ನೀ ಕರ್ಲಿಲ್ಲಲ್ಲ? ಅಯ್ಯೋ ಜಾತ್ರೆಗೆ ಅದು ನನಗಿದ್ದಿದ್ದ ಗೊತ್ತಿಲ್ಲ. ಇವತ್ತಂದ ಇವರಪ್ಪ. ನಂದು ಇದೇ ಟೆನ್ಷನ್ದಾಗ ಇತ್ತಲ್ಲ, ಅದಕ್ಕಾಗಿ ನಾನು ಆ ಕಡೆ ಜಾತ್ರೆ ಕಡೆ ದ್ಯಾಸ ಕೊಟ್ಟಿಲ್ಲ. ಅದ್ರಾಗೂ ಈಗ ವಿನಿ ಸುಂದ್ರಿ ಎದಾಳಲ್ಲ, ನನಗೆ ವಾಪಸ್ ಮಾತಾಡಕತ್ತ ಬಿಟ್ಟಾಳು. ಎಲ್ಲಿಂದ ಬಂದಿದ್ದೇನೋ ಧೈರ್ಯ? ನಾನೇನಾರ ಅಂದ್ರೆ ತಿರುಗಿಸಿ ನನಗೂ ಅಂತಾಳೀಗ. ನನಗೂ ಇಕ್ಯಾಕ ಹಿಂಗಾಗಿಬಿಟ್ಲು ಅಂತೇಳಿ ಅದೇ ಒಂಥರ ಆಯಿತು. ಅದಕ್ಕಾಗಿ ಏನು ಮಾಡ್ಬೇಕಂತ ತಿಳಿದಂಗಾಗಿತ್ತು ನನಗೆ. ನೀವು ಬಂದು ಚಲೋ ಮಾಡಿದ್ರಿ. ಹೌದನ? ಆಕೆ ನಿನಗೆ ವಾಪಸ್ ಮಾತಾಡೋದ? ಅಯ್ಯೋ ನೀನು ಕಂಡ್ರೆ ಹುಚ್ಚಿ ಹೋಗತ್ತಾಳು. ಆಕೆ ನಿನಗೆ ವಾಪಸ್ ಮಾತಾಡ್ತಾಳನ? ಯಾರ ಏನಾರ ಕಲ್ಸಾತಾರೇನು? ಮತ್ತೆ ನಿನಗಾಗ್ದಾರ ಯಾರ ಏನಾರ ಕಲ್ಸಾತಿರ್ಬೋದು ನೋಡು. ಇಲ್ಲಾಂದ್ರೆ ಆಕೆ ಅವಾಗ ಇಷ್ಟು ಮಾತಾಡೋದು ಏರಿ ಬರಬೇಕು ಅಂಜಿ ಹುಚ್ಚಿ ಹೋಗ್ತಾಳ. ಅಂದ್ರೆ ಈ ಅನ್ನಂಗಿಲ್ಲಕ್ಕಿ. ಕುಂದ್ರಂದಲ್ಲೇ ಕುಂದಿರ್ತಾಳು, ಏಳಂದ್ರೆ ಹೇಳ್ತಾಳು, ಮಕ್ಕಳು ಅಂದ್ರೆ ಮಕ್ಕೋತಾಳು. ಎಲ್ಲ ಕೆಲಸ ಮಾಡಂದ್ರು ಎಲ್ಲನೂ ಮಾಡ್ತಾಳೆ. ಅಂತಾದ್ರಾಗ ಆಕಿ ನಿನ್ನ ಜೊತೆ ವಾಪಸ್ ಮಾತಾಡೋಟ್ಟು ಧೈರ್ಯ ಬಂದ್ಬಿಟ್ಟತೇನು? ಎಲ್ಲಿ ತಳಂಗಾರಿಗೆ ಆಕಿ? ಅಮ್ಮೋರ ಮನೆಗೆ ಹೋಗಿ ಬರ್ತಾನೋ ಇನ್ನೊಂದ್ಸರಿ ನೋಡ್ಕೊಂಬರ್ತಾನೋ ಅಂತ ಹೋಗ್ಯಾಳ. ನಾನು ಮತ್ತು ಏನು ಮನೆಯಾಗಿದ್ದು ಏನು ಮಾಡಿದ್ವಿ ಯಾವೇನಿ? ಮತ್ತು ರೊಕ್ಕ ಬೇಕಲ್ಲ, ಎಲ್ಲಿಂದ ಬರ್ತಾರೆ ರೊಕ್ಕ? ಅದಕ್ಕಾಗಿ ಕಳ್ಸಿನಕಿನ ಹೋಗು ಅಂತೇಳಿ ಅವರ ಅಪ್ಪಗೇನು ಹೇಳಿಲ್ಲ. ಅವನಿಗೇನು ಹೇಳೋದು, ಸಾಲಿಗೆ ಹೋಗ್ತಾಳ ಅಂತ ಹೇಳೋದು ಕಳಿಸೋದು. ಮತ್ತೆ ಏನು ಮಾಡೋದು? ನಿನ್ನ ಮುಂದೆ ಅಂತ ಹೇಳಿರುವ, ನೀ ಮತ್ತೆ ಯಾರ ಮುಂದೆ ಹೇಳಕ್ಕೆ ಹೋಗ್ಬೇಡ. ಅಯ್ಯ ಏನು ಮೂಳ, ನಾನು ನಿಮ್ಮ ಒಯ್ಯಿ ಅದನು, ನಾನು ಇನ್ನು ಯಾರ ಮುಂದೆ ಹೋಗಿ ಹೇಳ್ತಾನೇನು? ಇಬ್ಬರದು ನಮ್ದು ಕಷ್ಟ ಸುಖ ಇರ್ತಾವು, ಅದು ನೀನು ಎಲ್ಲರ ಮುಂದೆ ಹೋಗಿ ಹೇಳಕ್ಕಾಕತ್ತೇನು? ಇರ್ಲಿ ಬಿಡು. ಅಲ್ಲ ಆದರೂ ಯಾಕೆ ಕೆಲಸ ಕಳಿಸ್ತೀಕಿನ? ಸುಮ್ಮನೆ ಮನೆಯಿಂದ ಮಾಡಿರ್ತಾವಲ್ಲ, ಮತ್ತು ಹೊರಗಡೆ ಕಳಿಸ್ತೇನು? ರೊಟ್ಟಿ ಹಚ್ಕೊಡ್ತೇನೋ, ತಿನ್ರಿ ನೀವಂದ. ಬಿಸಿ ಬಿಸಿ ಮಾಡಾಕತ್ತೇನೆ ಈಗ. ಹೊಟ್ಟೆ ತುಂಬ ತಿನ್ರಿ. ಅಯ್ಯೋ ಮತ್ತು ನೀನು ರೊಟ್ಟಿ ತಾಡೆ ಮಾಡಿದಂಗೈತಿ. ನಾವು ಬರ್ತೇವೆ ಅಂತ ನಿನಗೆ ಹೇಳಿರ್ಕಿಲ್ಲ ಬಿಟ್ಟಿರ್ಕಿಲ್ಲ. ಹಂಗೆ ಒಮ್ಗಿರಿ ಬಂದ್ಬಿಟ್ಟು ನೀನು ನಿಮ್ಗಷ್ಟೇ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಮತ್ತೀಗ ನೋಡ್ರಿ ಲಾಸ್ಟ್ನೇ ರೊಟ್ಟಿ ಬೇರೆ ಐತಿ ಕೈಯಾಗ, ಮತ್ತು ಅಷ್ಟಿಗೆ ಆಗ್ಬೇಕಲ್ವಾ? ಅಯ್ಯೋ ಎಲ್ಲರೂ ಒಂದೊಂದು ತಿಂತಾರೆ ತಗೋವೇನಿ. ನೀವು ಒಂದು 2-3 ತಿನ್ರಿ, ಬೇಕಿದ್ರೆ ಇನ್ನಟ ಹಿಟ್ಟು ನಾದ್ಕೊಂಡು ಮಾಡ್ತಾನೆ. ಅಪರೂಪಕ್ಕೆ ಬಂದಿರ್ತೀರಿ, ನಿಮಗೆ ಇದನ್ನ ಮಾಡ್ಕೊಳಕತ್ತೇನು? ಉಳ್ದಾರ ಬೇಕಿದ್ರೆ ಅನ್ನ ಉಂಟಾರ. ನೀವು ತಿನ್ರಿ, ನಿಮ್ಗೆ ಎಷ್ಟು ಬೇಕಷ್ಟು ತಿನ್ರಿ. ನಾನು ಬೇಕಿದ್ರೆ ಇನ್ನೊಂದು 2 ಬಡಿತಾನೆ ಅಂತ ಹಿಟ್ಟು ನಾದ್ಕೊಂಡು, ಅದಕ್ಕೇನಿಲ್ಲ. ಹೌದು ಸರಿ ಹಂಗಾರ, ನಾನು ಒಂದು 2 ರೊಟ್ಟಿ ಹಚ್ಕೊಂಡ್ಬಿಡ್ತೇನೆ. ನನಗೇನು ಅನ್ನ ಬೇಡ, ರೊಟ್ಟಿ ಅಡ್ಡ ತಿಂದುಬಿಡ್ತೇನೆ ಹಂಗಾರ. ಆದ್ರೂ ರೊಟ್ಟಿ ತಿಂದಬೇಕಾರೆ ಒಂದು ಸ್ವಲ್ಪ ಅಡ್ಡಾಗ್ರಿ. ಅದು ಆ ಡಬರ್ಯಾಗ ಇದನ್ನ ಪಲ್ಯ ಮಾಡಿ ನೋಡ್ರಿ, ಬದ್ನಿಕಾಯ್ದು ಐತಿ, ಸ್ವಲ್ಪ ತೊಗೊಂಡು ಹಚ್ಕೋತಾರನ? ತೊಗೊಂಡು ಹಚ್ಕೋತಾನೆ ತಗೋ, ಇದು ನಮ್ಮ ಮನೆ ಇದ್ದಂಗನ. ಅದ್ರಾಗೇನು ಇದು ನಮ್ಮ ತವ್ರ ಮನೆ ಇದ್ದಂಗೆ ಆಗ್ತತಿ. ಬಸಪ್ಪನ ಇಲ್ಲಿ ಕಾಣಿಸ್ವಾರ ಅವ್ರಿಗೆ ಹಚ್ಕೊಡ್ತಿದ್ನಿಲ್ಲ ಅಂದಿದ್ರ. ಅಯ್ಯೋ ಎಲ್ಲಿ ಹೋಗ್ಯಾರೋ ಏನೋ ಅವ್ರು. ನೀವು ಊಟ ಮಾಡಿರಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗೆ ಅದರಿ, ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ವಿಡಿಯೋಸ್ ಹೆಂಗೆ ಬರತ್ತಾವು, ಚಲೋ ಬರಕತ್ತಾವೇನ್ರಿ, ಹೆಂಗೆ ಬರತ್ತಾವ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿರಿ. ನಾನು ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ ಹಂಗೆ ಅದು ಹಳ್ಳಿ ರೈತ ಬಡ ಜೀವಂತ ಕಥೆ ಕೂಡ ನೋಡಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. UK ಕಾರ್ಟೂನ್ ಸೀರಿಯಲ್ ಕನ್ನಡ ಚಾನಲಲ್ಲಿ ಬರ್ತೈತಿ, ಅದನ್ನು ಕೂಡ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋಸ್ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಚೆನ್ನಾಗಿ ಬರ್ತಾ ಇದೆಯಾ, ಚೆನ್ನಾಗಿ ಬರ್ತಾ ಇಲ್ವಾ, ಇದೇ ರೀತಿ ಇರಬೇಕಾ ಸುಂದ್ರಿ, ಅಥವಾ ಮೊದಲು ಇದ್ದಂಗೆ ಇರಬೇಕಾ, ಯಾವ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಕೂಡ ಹೇಳಿ. ಓಕೆನಾ? ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ. ಅಯ್ಯೋ ಅಮ್ಮವ್ರ ಮನೆಗೆ ಹೋಗಿ ಬರೋ ಅಷ್ಟೊತ್ತಿಗೆ ಸಾಕಾಯಿತು. ಆದ್ರೆ ಅಮ್ಮವ್ರ ಪಾಪ ಎಷ್ಟು ಒಳ್ಳೆಯವರು. ಇಷ್ಟು ದಿನ ಆದಮೇಲೂ ಮತ್ತೆ ಬಾ ಅಂತಲೇ ಹೇಳಿದರು, ನೀನು ಮತ್ತೆ ಸ್ಕೂಲಿಗೆ ಹೋಗು ಅಂತೆಲ್ಲ ಎಷ್ಟು ಒಳ್ಳೆ ಒಳ್ಳೆ ಮಾತುಗಳನ್ನ ಹೇಳಿದರು. ಅವ್ರು ಯಾಕೆ ನನಗೆ ಅಮ್ಮ ಆಗಿ ಸಿಗಲಿಲ್ಲ? ಅವ್ರು ಏನಾದರೂ ಅಮ್ಮ ಆಗಿ ಸಿಕ್ಕಿದ್ರೆ ಭಾಳ ಚೆನ್ನಾಗಿತ್ತು.
ಆದರೆ ಏನು ಮಾಡೋದು, ದೇವ್ರು ನನ್ನ ಜೀವನದಾಗ ಒಳ್ಳೆ ತಾಯಿ ಅನ್ನೋದನ್ನ ಕಿತ್ಕೊಂಡ್ಬಿಟ್ಟಾನ. ನನ್ನ ಹೆತ್ತ ತಾಯಿ ಆಗಿದ್ರೆ ನನಗೆ ಹಿಂಗೆ ಮಾಡ್ತಾ ಇರಲಿಲ್ಲ. ಆದರೆ ಇವರು ನನಗೆ ಭಾಳ ಕಾಟ ಕೊಡ್ತಾರೆ, ಭಾಳ ಹಿಂಸೆ ಮಾಡ್ತಾರೆ. ಅಪ್ಪನ ಮುಂದೆ ಹೇಳ್ಬೇಕು ಅನ್ಕೋತೀನಿ. ಅಪ್ಪನ ಮುಂದೆ ಹೇಳಿದ್ರೆ ಮತ್ತೆ ಮನೆ ಬಿಟ್ಟು ಹೊರಗೆ ಹಾಕ್ತಾರಂತ ಹೇಳಿ ಸುಮ್ಮನೆ ಆಗತ್ತೀನಿ. ಆದರೆ ಇವರು ಅರ್ಥನ ಮಾಡ್ಕೋವಾರು. ನನ್ನ ಹೊಡೆಯೋದು ಬಡಿಯೋದು ನನಗೆ ಹಿಂಸೆ ಕೊಡೋದು ಮಾಡಾಕತ್ತಾರ. ನಾನು ಎಷ್ಟಂತ ತಡ್ಕೊಲಿ. ನೋಡಿ ನೋಡಿ ಒಂದಲ್ಲ ಒಂದಿನ ಅಪ್ಪನ ಮುಂದೆಲ್ಲ ಹೇಳಿಬಿಡ್ತೇನೆ. ಸಾಕಾಗಿತ್ತಪ್ಪ ನನಗೆ ಇಲ್ಲಿರೋಕೆ ಆಗತ್ತು, ನನ್ನ ಹಾಸ್ಟೆಲ್ಗೆ ಹಾಕಪ್ಪ ಅಂತ ಹೇಳಿ ಹೇಳಿಬಿಡ್ತೇನೆ. ಯಾರೋ ಬಂದಂಗೈತಿ ಮನೆಗೆ, ಯಾರಿಗೂ ಚಪ್ಪಲ್ ಅದಾವು. ಒಳಗಡೆ ಹೋಗಿ ನೋಡೋಣ. ಅತ್ತಿ ಯಾವಾಗ ಬಂದ್ರಿ ಅತ್ತಿ? ಆರಾಮದಿರಿ ಅತ್ತಿ? ಸುಂದ್ರಿ ಆರಾಮದನ. ನೀ ಆರಾಮದಿಯನ? ಎಲ್ಲಿ ಹೋಗಿದ್ದಿ? ಅವಾಗಿಂದ ಕಾಣಿಸ್ಲೇ ಇಲ್ಲ. ನಾನು ಬಂದು ನೋಡಿನಿ, ಕಾಣಿಸೋಕ್ಕಾಗಿ ಆಟ ಆಡಕ್ಕೆ ಹೋಗಿರ್ಬೋದು ಅನ್ಕೊಂಡ ಸುಮ್ಮನಾದ್ನಿ. ಅಮ್ಮಗ ಎಲ್ಲಿದಾರ? ನಿನ್ನ ಜೊತೆನೇ ಇದ್ರೇನ? ಇಲ್ಲ ಅತ್ತಿ, ಅವರು ಹೊರಗೆ ಆಡಾಕತ್ತಾರ. ನಾನು ಸ್ವಲ್ಪ ಚಿಕ್ಕಮ್ಮ ಕೆಲಸ ಹೇಳಿದ್ಲು, ಅಲ್ಲಿಗೆ ಹೋಗಿ ಇವಾಗ ಬನ್ನಿ. ಓ ಹೌದನ? ಆತು ಬಾ, ಊಟ ಮಾಡ್ಬಾ, ರೊಟ್ಟಿ ತಿನ್ಬಾ. ಬಿಸಿ ಬಿಸಿವ ನಿಮ್ಮ ಚಿಕ್ಕಮ್ಮ ರೊಟ್ಟಿ ಮಾಡಕತ್ತಾಳು, ಒಂದು ರೊಟ್ಟಿ ತಿನ್ಬಾ. ಅಯ್ಯೋ ಹಾಳಾದಕಿನ, ನಾನೇ ಇನ್ನೂ ಒಂದು ರೊಟ್ಟಿ ತಿಂದಿಲ್ಲ. ಅಕ್ಕಿಗೆ ಕರಿತಾನೆ ಬಿಸಿ ಬಿಸಿ ರೊಟ್ಟಿ ತಿನ್ಬಾ ಅಂತೇಳಿ. ತನ್ನ ವೈಕಿ ತಿನ್ನಂದ್ರೆ ಅಕ್ಕಿ ತಿನ್ನಂತಾಳಿಗೆ ಮತ್ತೆ. ಅಯ್ಯೋ ಇಲ್ಲ ಅತ್ತಿ, ನೀವು ತಿನ್ನಿರಿ, ನಾನು ಆಮೇಲೆ ಅಮ್ಮಗ ಎಲ್ಲರೂ ಬಂದ ಮೇಲೆ ನಾನು ತಿಂತೀನಿ. ಹೌದಾ, ಸರಿ. ನನಗೆ ಹೊಟ್ಟೆ ಒಂದು ಹಸು ಭಾಳ ಆಗಿತ್ತವ. ಅಲ್ಲಿಂದ ಇಲ್ಲಿಗೆ ಬರೋರಾಗ ಬೆಳಿಗ್ಗೆ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ಬಿಟ್ಟನ. ಅದನ್ನು ತಿಂದ ನೋಡು, ನನಗೆ ಉಪ್ಪಿಟ್ಟು ಅಂದರೆ ಇಷ್ಟ ಆಗಿಲ್ಲ. ನಿಮ್ಮ ಮಾಮ ನೋಡ್ರಿ ಉಪ್ಪಿಟ್ಟು ಮಾಡಂದ, ಉಪ್ಪಿಟ್ಟು ಮಾಡೀನಿ. ಅರ್ಧ ಮಗ ತಿನ್ನಿ ಇಲ್ಲಿ ಬರೋರಾಗ ಫುಲ್ಲು ಹೊಟ್ಟೆ ಹಸಿದ್ಬಿಟ್ಟಿತ್ತು. ಅಷ್ಟ್ರಾಗ ಮತ್ತೆ ಮಂಜವ್ವ ರೊಟ್ಟಿ ಮಾಡತ್ತಿದ್ಲು. ಕುಂತ್ಕೊಂಡು ತಿನ್ನಾಕತ್ ನೀನು ನೋಡು. ನೀನು ಕುಂತ್ರ ಆರಾಮ್ ಬಿಸಿದ ಒಂದು ರೊಟ್ಟಿ ತಿಂತಿದ್ದಲ್ಲ ನನ್ನ ಜೊತೆ. ಕುಂದ್ರು ರೊಟ್ಟಿ ಬೇಕು ನಿನಗೆ ರೊಟ್ಟಿ. ಅಲ್ಲೇ ಚಿಕ್ಕಮ್ಮನ ಗುರಾಯಿಸಕ್ಕೆ ಸ್ಟಾರ್ಟ್ ಮಾಡ್ಯಾರ. ಏನು ನಾನು ರೊಟ್ಟಿ ಗಿಟ್ಟಿ ತಿಂತಾನಂದ್ರೆ ಮುಗ್ದೆ ಹೋತು. ಹಸಿದು ಬಡಿಸಿದ್ದು ನನಗೆ ತಂದು ಕೊಡ್ತಾಳೆ. ನಾನು ಅತ್ತಿ ಜೊತೆ ಬಿಸಿ ರೊಟ್ಟಿ ತಿಂದೇನ. ಬಿಸಿ ರೊಟ್ಟಿ ನಾನು ಕುಂತ್ಕೊಂಡು ತಿಂದ ಎಷ್ಟು ವರ್ಷ ಆಗೋದು. ಕುಂತ ತಿಂದ್ಬಿಡ್ಲೇನ, ಏನಾರ ಅಂದ್ರೆ ಅನ್ಕೋವಾರ. ಅತ್ತಿ, ನನಗೂ ಒಂದು ರೊಟ್ಟಿ ಹೆಚ್ಚಿಕೊಡ್ರಿ, ನಾನು ಇಲ್ಲೇ ಕುಂತ ತಿಂದ್ಬಿಡ್ತೇನೆ. ನನಗೂ ಹಸು ಆಗೈತಿ, ಅಡ್ಡಾಡಿ ಬಂದ ಸಾಕಾಗೈತಿ. ಅಯ್ಯೋ ಹಾಳಾದಕಿನ, ಆವೆಲ್ಲ ಬೇಡಂದ ಈಗ ತಿಂತಾನಂತೇನ. ಅಲ್ಲಲೇ ಸುಂದ್ರಿ, ಈಗಾರ ಬಂದಿದ್ದೀ, ಒಂದಿಟ್ಟು ಮಕ್ಕ ತಗೊಂಡು ಆಮೇಲೆ ತಿನ್ಬೇಕಲ್ಲ, ಹಂಗೆ ತಿನ್ನಕ್ಕೆ ಕುಂದಿರ್ತೀನ. ಪಾಪ ಆ ಹುಡುಗಿ ಯಾವತ್ತರ ಬಿಸಿ ರೊಟ್ಟಿ ಕೊಟ್ಟಾಳೆ ಇಲ್ಲೋ. ಅಲ್ಲ ಮಂಜವ್ವ, ತಿನ್ನಿ ಬಿಡು, ಏನು ಒಂದು ರೊಟ್ಟಿ ತಿನ್ರಿ, ಏನಾತ? ನಾನು ಹಚ್ಕೊಡ್ತೇನೆ ತಗೋ. ನೀ ಮಾಡಿ, ಹೆಂಗೋ ಇನ್ನೊಂದೆರಡು ಹೆಚ್ಚು ಮಾಡತ್ತಿಲ್ಲ ಮಾಡು, ನಾನು ಹಚ್ಕೊಡ್ತೇನೆ. ನೀ ಯಾಕೆ ಯೋಚನೆ ಮಾಡ್ತಿದ್ದಿ? ಅಯ್ಯೋ ಅನ್ನ ಹೋಗೋನಾಗ ತುಂಬೈತಿ, ಅದನ್ನಾರು ತಿನ್ನೋರು. ಈಗ ಆರಾಮ್ ತಿಂದು ಕುಂತು ಬಿಟ್ರ ಈಕಿ ತಿನ್ನ ಕೊಟ್ಟ ಅಂತ ಹೇಳಿ ಈಕಿ ಜೊತೆ ಅಕ್ಕಿನೂ ಕರ್ಕೊಂಡು ಕುಂದ್ರತ. ಏನು ಮಾಡೋದಿನ, ಹಾಳಾಗಿ ಹೋಗ ಆ ಕಡೆ ಇವತ್ತೊಂದು ದಿನ ತಿಂದು. ಆತ ಕುಂದ್ರು, ಇನ್ನೇನು ಮತ್ತೆ ಹೇಳತ್ತಲ್ಲ, ಏನು ಮಕ್ಕ ನೋಡ್ತಿದ್ದಿ ಕಲ್ಕಂಡು ಪಿಡ್ಕಿಚ್ಕೊಂತ ಕುಂತು ತಿನ್ನಿನ. ಅಯ್ಯೋ ಅದಕ್ಕೆ ಯಾಕೆ ಸಿಟ್ಟು ಮಾಡ್ತಿ ತಗೋ. ಏನು ಒಂದು ರೊಟ್ಟಿ ತಿಂದ್ರೆ ಏನು ಆಗಂಗಿಲ್ಲ. ಸುಮ್ಮ ಸಿಟ್ಟು ಮಾಡೋದ್ರಿಂದ ಏನಾಗ್ತದೆ ಹೇಳು? ಯವ್ವ ಏನೇನೈತಿ ಇವತ್ತ? ಬದ್ನಿಕಾಯಿ, ಎಣ್ಗಾಯಿ, ಟೊಮೆಟೊ, ಸೌತೆಕಾಯಿ, ಉಳ್ಳಾಗಡ್ಡಿ, ಮೊಸರು. ಇವ್ರು ಬಂದಾರಂತೆ ನನಗೆ ಇಷ್ಟೆಲ್ಲ ಹಚ್ಕೊಟ್ಟಾರ. ಇಲ್ಲ ಅಂದ್ರೆ ತಂಗಳು ಅನ್ನ, ತಂಗಳು ರೊಟ್ಟಿ, ಪಲ್ಯ ಇರಂಗಿಲ್ಲ. ಇದ್ದ ಸಾರನ್ನು ಹಚ್ಕೊಂಡು ತಿನ್ಬೇಕು ನಾನು. ಇಲ್ಲ ಒಂದೊಂದು ದಿನ ಖಾರ ಎಣ್ಣೆ ಹಚ್ಕೊಂಡು ತಿನ್ಬೇಕು. ಅಂಥ ಪರಿಸ್ಥಿತಿ ಇರ್ತೈತೆ ನನಗೆ. ಇವ್ರು ಬಂದಾರಂತೇಳಿ ಬಿಸಿ ಬಿಸಿ ರೊಟ್ಟಿ ಪಲ್ಯ ಎಲ್ಲ ತಿನ್ನಾಕತ್ತಾನ. ಇವತ್ತು ನಂದ ಅದೃಷ್ಟ ಐತೇನೋ. ಹೆಂಗೈತ್ವಾ ಸುಂದ್ರಿ, ಪಲ್ಯದು ಚಲೋ ಆಗೈತೇನ? ಅಯ್ಯೋ ಅತ್ತಿ ಮಸ್ತ್ ಆಗೈತ್ರಿ. ಇಷ್ಟು ದಿನ ಆಗಿತ್ತು ನಾನು ಬಿಸಿ ರೊಟ್ಟಿ ತಿಂದ. ಹಿಂಗೆ ಮಾಡುವಾಗ ಒಟ್ಟು ಯಾವತ್ತು ನಾನು ರೊಟ್ಟಿ ತಿಂದೇ ಇಲ್ರಿ. ನಾನು ಲೇಟ್ ಮಾಡೇ ತಿಂತಿದ್ನಿ. ಇವತ್ತು ನಾನು ಬಿಸಿ ರೊಟ್ಟಿ ತಿನ್ನಾಕತ್ತೇನೆ. ಪಲ್ಯ ಎಲ್ಲ ಸೌತೆಕಾಯಿ ಉಳ್ಳಾಗಡ್ಡಿ ಯಾವತ್ತೂ ತೊಗೊಂಡಿಲ್ರತ್ತಿ ನಾನು. ಇವತ್ತು ನೀವೆಲ್ಲ ನನಗೆ ಹಚ್ಚಿ ಕೊಟ್ಟರಿ. ನನಗೆ ಭಾಳ ಖುಷಿ ಆಗೈತ್ರತ್ತಿ. ಅಯ್ಯೋ ಅದಾಗೇನ, ಎಲ್ಲ ಚಲೋ ಆತತ್ತು. ಹೊಡಿ ಹೊಡಿ. ನನ್ನ ಮುಂದೆ ಕುತ್ಕೊಂಡು ಬಿಸಿ ಬಿಸಿ ರೊಟ್ಟಿ ತಿನ್ನತ್ತಾಳೆ. ಕಂಗಡು ಇವನ್ನೆಲ್ಲ ಯಾಕೆ ತಿನ್ಬೇಕಾ? ಆಮೇಲೆ ಮಾಡ್ತಾನೆ ನನಗೆ ಸುಂದ್ರಿ. ತಿನ್ನು ಹಂಗೆ ತಿನ್ನತ್ತಿದ್ಯಲ್ಲ. ತಿನ್ಲಿ ತಿನ್ನು. ಹಾಗೆ ಬಂದು ಹಚ್ಕೊಡ್ತಾಳು, ನೀ ಕುತ್ಕೊಂಡು ತಿನ್ನು. ಇದು 2 ದಿನ ಇರ್ತದೋ ಏನೋ ನಮ್ಮ ವೈನಿ.